ಜ್ಞಾನ ಸಾಗರದಿಂದ ನಮ್ಮ ಚಿಂತನೆಗಾಗಿ ಕೆಲವು ಬಿಂದುಗಳು. ಬಾಬರವರು ಹೇಳ್ತಾರೆ, ಜ್ಞಾನಿ ಆತ್ಮ ಯಥಾರ್ಥವಾಗಿ ಯಾರಾಗುತ್ತಾರೆ ಅಂದರೆ, ಯಾರಲ್ಲಿ ತಮ್ಮ ಗುಣಗಳು, ತಮ್ಮ ವಿಶೇಷತೆಗಳು, ಅದರ ಅಭಿಮಾನವು ಇಲ್ಲದೇ ಇರುತ್ತದೋ ಅವರು. ಯಾಕಂದರೆ ಎಲ್ಲ ಗುಣಗಳು, ಎಲ್ಲ ವಿಶೇಷತೆಗಳು ತಂದೆ ನಮಗೆ ಕೊಟ್ಟಿರುವ ಸೌಭಾಗ್ಯವಾಗಿದೆ. ಸಂಗಮ ಯುಗದಲ್ಲಿ ತನ್ನಲ್ಲಿ ಏನು ವಿಶೇಷತೆಯೂ ಇಲ್ಲದೇ ನಾವು ತಂದೆಯನ್ನು ಮಿಲನ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಒಳಗೆ ಮರ್ಜಾಗಿದ್ದ ಆ ವಿಶೇಷತೆಗಳು ಕೂಡ ತಂದೆಯ ನೆನಪಿನಿಂದಲೇ ನಮ್ಮಿಂದ ಅದು ಇಮರ್ಜ್ ಆಗುತ್ತಾ ಇದೆ. ಆ ಒಂದು ಕರುಣೆ ತಂದೆ ನಮ್ಮ ಮೇಲೆ ಇಟ್ಟಿರುವುದರಿಂದಲೇ ಅದು ಸಾಧ್ಯವಾಗಿದೆ. ಆದ್ದರಿಂದ ನಮ್ಮಲ್ಲಿ ಕಂಡುಬರುವ ಪ್ರತಿಯೊಂದಕ್ಕೂ ಕೂಡ ತಂದೆಯ ಒಂದು ಕೊಡುಗೆ ಎಂಬುದನ್ನು ತಿಳಿದು ಸದಾ ಕೃತಜ್ಞತೆಗಳ ಜೊತೆಯಲ್ಲೇ ನಮ್ಮ ಮನಬುದ್ಧಿ ವಿಚಾರ ಮಾಡಬೇಕಾಗತ್ತೆ. ಆದುದರಿಂದ ಪರಸ್ಪರ ಪರಿವಾರದಲ್ಲಿ ಗುಣವಿಶೇಷತೆಗಳಿರ್ಬೋದು, ಅಥವಾ ನಮ್ಮಲ್ಲಿಯೂ ಕೂಡ ಎಂತಹ ಒಂದು ಗುಣವಿಶೇಷತೆ ಸಂಗಮ ಯುಗದಲ್ಲಿ ಪ್ರಕಟವಾದರೂ ಅದು ತಂದೆಯ ಕೊಡುಗೆಯಾಗಿದೆ ಎಂದು ತಂದೆಯ ಮೇಲೆ ಅಭಿಮಾನ ಉಂಟು ಮಾಡಿಕೋಬೇಕೇ ವಿನಃ ಅದು ಸ್ವಯಂದೇ ಎಂದು ತಿಳಿಯಬಾರದು. ಆ ರೀತಿ ತಿಳಿದರೆ ಅದು ಸಹ ಸಂಪೂರ್ಣ ಜ್ಞಾನಿ ಆತ್ಮ ಅನ್ನೋದು ಆ ಒಂದು ಹೊಳಪು ಏನಿದೆಯೋ, ಯಥಾರ್ಥ ಜ್ಞಾನದ ಹೊಳಪು, ಅದರ ಒಂದು ಪ್ರಕಾಶತೆ, ಅದರಲ್ಲಿ ಸ್ವಲ್ಪ ಡೀಲಾಪನ ಅನ್ನೋದು ಉಂಟಾಗಿಬಿಡುತ್ತದೆ. ಓಂ ಶಾಂತಿ.